ನಮ್ಮದು ಇಮಾಮ್ ಶಾಲಿ ಮಜಾರ್ ಹತ್ರ ಎಲ್ಲ ರಿಜ್ವಾನ್ ಅರ್ಷದ್ ಅಭಿ ಬಳಗ ಅವರು ನಾವೆಲ್ಲ ಬನ್ನಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಏನಂದರೆ ಈಗ ಅವರಿಗೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರಿ ಕೊಡಿ ಅಂತ ಪಕ್ಷ ಹೈಕಮಾಂಡ್ ಮತ್ತು ಸ್ಟೇಟ್ ಲೀಡರ್ಸ್ಗೆ ಎಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ. ಏನಂದರೆ ರಿಜ್ವಾನ್ ಅರ್ಷದ್ ಅವರಿಗೆ मिनिस्ट्री कोड़ी अल्लाह रिज़वान अरशद साहब के सहाबे के साथ कदम से कदम चलने की तौफीक अता फरमा। उन्हें अल्लाह दरखास्त की मांगे में होगा बस रिज़वान अरशद साहब की छोटी सी तमन्ना की गहर तमन्ना को पूरी अता फरमा। ಇವತ್ತು ನಾವೆಲ್ಲ ರಿಜ್ವಾನ್ ಅರ್ಷದ್ ಅಭಿಮಾನಿ ಬಳಗದವರು ಇವತ್ತು ಇಮಾಮ್ ಶಾವಲಿ ದರ್ಗಾದಲ್ಲಿ ಸೇರಿ ಎಲ್ರಿಗೂ ಒಳ್ಳೆಯದಾಗಲಿ ಈ ರಾಜ್ಯಕ್ಕೆ ಮತ್ತು ರಿಜ್ವಾನ್ ಅರ್ಷದ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಸಿಗಬೇಕಂತ ಪ್ರಾರ್ಥನೆ ಮಾಡೋಕ್ಕೆ ಇಮಾಮ್ ಶಾವಲಿ ದರ್ಗಾದಲ್ಲಿ ಸೇರಿದ್ವಿ. ರಿಜ್ವಾನ್ ಅರ್ಷದ್ ಸಾಹೇಬರು 2 ಬಾರಿ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿದ್ದಾರೆ, 1 ಸತಿ MLC ಆಗಿದ್ದಾರೆ, 2 ಬಾರಿ ಚುನಾಯಿತ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದರ ಹಿಂದೆ ಯುವ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅದರ ಮುಂಚೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. NSUನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಸಲ್ಲಿಸಿದ್ದಾರೆ. ರಾಜ್ಯ ಕಮಿಟಿಯಲ್ಲಿ ಕೆಲಸ ಸಲ್ಲಿಸಿದ್ದಾರೆ. NSU ಜಿಲ್ಲಾ ಕಮಿಟಿಯಲ್ಲಿ ಕೆಲಸ ಸಲ್ಲಿಸಿದ್ದಾರೆ. NSUನ ಕಾಲೇಜ್ ಮಟ್ಟದ ಅಧ್ಯಕ್ಷರಾಗಿ ಕೆಲಸ ಸಲ್ಲಿಸಿದ್ದಾರೆ. ಇವರು ಗ್ರಾಸ್ ರೂಟ್ ನಾಯಕರಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಇವ್ರಿಗೆ ಒಂದು ಮಂತ್ರಿ ಸ್ಥಾನದ ಅವಕಾಶ ಮಾಡಿಕೊಟ್ರೆ ಎಲ್ಲ ರಾಜ್ಯದ ಗ್ರಾಸ್ ರೂಟ್ ಕಾರ್ಯಕರ್ತರಿಗೆ ಶಕ್ತಿ ಕೊಡೋದಂಗೆ ಆಗುತ್ತೆ. ನಾವು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿನಂತಿಸ್ತೀವಿ, ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ CWC ಮೆಂಬರ್ ಸಿದ್ದರಾಮಯ್ಯ ಸಾಹೇಬರಿಗೆ, ಮತ್ತು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ, ಮತ್ತು ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ, ಮತ್ತು ನಮ್ಮ ನಾಯಕರು KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರಿಗೆ ಮನವಿ ಮಾಡ್ತೀವಿ. ಇವ್ರಿಗೆ ಶಕ್ತಿ ಕೊಟ್ಟರೆ ಇಡೀ ರಾಜ್ಯದ ಗ್ರಾಸ್ ರೂಟ್ ಮಟ್ಟದ ಕಾರ್ಯಕರ್ತರಿಗೆ ಶಕ್ತಿ ಕೊಡೋಂಗಾಗತ್ತೆ. ಒಂದು ಅವಕಾಶ ಮಾಡಿಕೊಳ್ಬೇಕಂತ ವಿನಂತಿಸ್ತೀವಿ.